ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರಿ ಪಲ್ಸರ್ 125 ರಿವ್ಯೂ ಮಾಡಿ ಅಂತ ಕೇಳಿದ್ರಿ. ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರಿ. ಸೊ ಅದ್ರ ರಿವ್ಯೂ ಇವತ್ತು ಮಾಡ್ತಿದ್ದೀನಿ. ತುಂಬ ಜನ ಗಾಡಿ ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ಕೇಳ್ತಾ ಇದ್ದೀರಾ. ನಾನು ಅದನ್ನು ಲಾಸ್ಟಿಗೆ ಹೇಳ್ತೀನಿ, ಬಿಕಾಸ್ ಸುಮ್ಮನೆ ನನಗೆ ಇಷ್ಟು ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಎಕ್ಸಾಕ್ಟ್ಲಿ ಏನಾಗ್ತಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಅಲ್ಲಿ ಎಕ್ಸಾಕ್ಟ್ಲಿ ಏನಾಗ್ತಾಯಿದೆ ಅಂತ ಹೇಳ್ತೀನಿ. ನನ್ನ ಮೇಯ್ನ್ ಏನು ಅಂದರೆ ಟೆಕ್ನಿಕಾಲಿಟಿ ಬಗ್ಗೆ ಮಾತಾಡ್ತೀನಿ. ಸ್ಪೆಸಿಫಿಕೇಷನ್ಸ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಡ್ರಮ್ ಬ್ರೇಕು, ಡಿಸ್ಕ್ ಬ್ರೇಕು, ನಿಮಗೆ ಇವೆಲ್ಲ ಗೂಗಲ್ ಮಾಡಿದ್ರೆ ಸಿಕ್ಬಿಡುತ್ತೆ. ಗೂಗಲಲ್ಲಿ ಏನು ಸಿಗಲ್ವೋ ನಾನು ಅದನ್ನು ಮಾತ್ರ ಹೇಳ್ತೀನಿ ಇವಾಗ ನಿಮಗೆ. ಸೊ ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪಲ್ಸರ್ 125 ಡ್ರಮ್ ಬ್ರೇಕ್ ಬಂದುಬಿಟ್ಟು ಆನ್ ರೋಡ್ ಪ್ರೈಸು ನಾನು ತೊಗೊಂಡಿದ್ದು 90,000ಕ್ಕೆ ಸಿಕ್ತು ಬ್ಯಾಂಗ್ಳೂರಲ್ಲಿ. ಈಗ ಇದು 92,000 ಇದೆ. ಡಿಸ್ಕ್ ಬ್ರೇಕ್ ಅಂದರೆ ಇನ್ನೊಂದು 10,000 ಎಕ್ಸ್ಟ್ರಾನೇ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಡ್ರಮ್ ಬ್ರೇಕ್ ಹೋದೆ. ಏನಕ್ಕೆ ಡಿಸ್ಕ್ ಬ್ರೇಕ್ ತೊಗೊಂಡಿಲ್ಲ ಅಂತ ನಾನು ಲಾಸ್ಟಿಗೆ ಹೇಳ್ತೀನಿ. ಆ್ಯಂಡ್ ಈ ಬೈಕ್ ಪ್ರೈಸ್ ಬಂದುಬಿಟ್ಟು 90,000 ಬಿತ್ತು ನನಗೆ ಆನ್ ರೋಡ್ ಪ್ರೈಸ್ ಆಯಿತು. ಈಗ ಪರ್ಫಾರ್ಮೆನ್ಸ್ ಬಂದರೆ ಮಾತ್ರ ಪಲ್ಸರ್ ಇಂಜಿನ್ ಮಾತ್ರ ಸೂಪರ್ಬ್ ಇದೆ. ನಾನು ಆಗಲೇ 2169 ಕಿಲೋಮೀಟರ್ ರೈಡ್ ಮಾಡಿದ್ದೀನಿ. ಸೊ ನಾನು ಇದರಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 800ರಿಂದ 1000 ಕಿಲೋಮೀಟ್ರ್ ನಾನು ಹೈವೇಲೇ ರೈಡ್ ಮಾಡಿದ್ದೀನಿ. ನಾನು ತುಂಬ ಲಾಂಗ್ ಟ್ರಾವೆಲ್ ಮಾಡಿದ್ದೀನಿ, ಪರವಾಗಿಲ್ಲ. ಒಂದು ದಿನಕ್ಕೆ ಅಪ್ರಾಕ್ಸಿಮೇಟ್ಲಿ ಒಂದೇ ಸ್ಟ್ರೆಚ್ಚಲ್ಲಿ 250 ಕಿಲೋಮೀಟ್ರ್ ಹೋಗಿದ್ದೀನಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪರ್ಫಾರ್ಮೆನ್ಸ್ ಮಾತ್ರ ಅಲ್ಟಿಮೇಟ್ ಇದೆ. ಈ ಬೈಕಿಂದು ಟಾಪ್ ಸ್ಪೀಡ್ ಬಂದುಬಿಟ್ಟು 100 ಕಿಲೋಮೀಟರ್ ನಾನು ಚೆಕ್ ಮಾಡಿರೋದು, ಬಿಕಾಸ್ ಹೈವೇಲಿ ಕರೆಕ್ಟಾಗಿ ಚೆಕ್ ಮಾಡೋಕ್ಕಾಗಿಲ್ಲ ನನಗೆ. ಸೊ 100 km/h ನಾನು ರೀಚ್ ಮಾಡಿದ್ದೀನಿ. ಆ ವಿಡಿಯೋ ಯಾರನ್ನ ಮಿಸ್ ಮಾಡ್ಕೊಂಡಿದ್ರೆ ನಾನು ಇಲ್ಲಿ ಕಾರ್ಡ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಒಂದ್ಸಲಿ. ಆ್ಯಂಡ್ ದೆನ್ ಈ ಬೈಕಿಂದು ಕ್ರೂಸಿಂಗ್ ಸ್ಪೀಡ್ ಬಂದುಬಿಟ್ಟು 70 to 80 ಈಸಿಯಾಗಿ ಕ್ರೂಸ್ ಆಗುತ್ತೆ. 70, 80, 90 ಈಸಿಯಾಗಿ ಕ್ರೂಸ್ ಆಗುತ್ತೆ. ಪಲ್ಸರ್ ಇಂಜಿನಲ್ಲಿ ಏನು ಅಂದರೆ ಎಂಡ್ಯೂರೆನ್ಸ್ ಚೆನ್ನಾಗಿರುತ್ತೆ, ಅಂದರೆ ಲಾಂಗ್ ಟರ್ಮಲ್ಲಿ ಸಖತ್ತಾಗಿರುತ್ತೆ. ನಾನು ಮೈನ್ ತೊಗೊಂಡಿದ್ದ ಗಾಡಿ ಪರ್ಪಸ್ ಏನಂದರೆ ಲಾಂಗ್ ಹೋಗೋದಕ್ಕೆ. ಸೊ 125cc ಲಾಂಗ್ ಅಂದರೆ ಪಲ್ಸರೇ ನನಗೆ ಬೆಸ್ಟ್ ಆಪ್ಷನ್ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ತೊಗೊಂಡಿದ್ದು ಪಲ್ಸರ್ 125. ಬೇರೆ ಆಪ್ಷನ್ಸ್ ಇದೆ, ನೀವು ಅದನ್ನು ನೋಡ್ಬೋದು. ಬಟ್ ನನ್ನ ಪ್ರಕಾರ ಲಾಂಗಿಗೆ ಒಂದು ಇಂಜಿನ್ ಪುಲ್ ಮಾಡೋವಂಥ ಇಂಜಿನ್ ಬೇಕು. ಸೊ ನಾನು ಅದಕ್ಕೋಸ್ಕರ ಪಲ್ಸರ್ಗೆ ಹೋದೆ. ಆ್ಯಂಡ್ ಹೈವೇಯಲ್ಲಿ ತುಂಬ ಸ್ಮೂತಾಗಿ ಹೋಗುತ್ತೆ. ಓಕೆನಾ, ಎಷ್ಟು ಸ್ಮೂತ್ ಹೋಗುತ್ತೆ ಅಂದರೆ ಲಿಟ್ರಲಿ ನಾನು ಅಷ್ಟನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕ್ರೇಜಿ ಸ್ಮೂತಾಗಿದೆ ಮಾತ್ರ ಗಾಡಿ ಹೈವೇಸಲ್ಲಿ. ಮತ್ತು ಸ್ಟೇಬಲಾಗಿ ಹೋಗುತ್ತೆ. ಓಕೆನಾ, ಗಾಡಿ ತುಂಬಾ ಸ್ಟೇಬಲ್ ಇದೆ. ಗಾಳಿ ಎಷ್ಟು ಸ್ವಲ್ಪ ವಿಂಡ್ ಬ್ಲಾಸ್ಟ್ ಇದ್ದರೂ ಕೂಡ ಗಾಡಿ ಅಲ್ಲಾಡಲ್ಲ, ತುಂಬಾ ಸ್ಟೇಬಲ್ ಇದೆ. ಇದ್ರದ್ದು ನೆಟ್ ವೇಟ್ ಬಂದುಬಿಟ್ಟು 142 kg ಇದೆ. ಸೊ ಹಾಗಾಗಿಬಿಟ್ಟು ಸ್ಟೇಬಲ್ ಇರುತ್ತೆ ಗಾಡಿ. ಎಷ್ಟೇ ವಿಂಡ್ ಬ್ಲೋ ಇದ್ದರೂ ಕೂಡ ಅಷ್ಟು ಅನಿಸಲ್ಲ. ಆ್ಯಂಡ್ ದೆನ್ ಹೈ ಸ್ಪೀಡಲ್ಲೂ ಕೂಡ ಸ್ಟೇಬಲ್ ಆಗಿರುತ್ತೆ. 80, 90, 100 ಹೋದರೂ ಕೂಡ ಗಾಡಿ ಸ್ಟೇಬಲ್ ಆಗಿರುತ್ತೆ, ಅಲ್ಲಾಡಲ್ಲ ಗಾಡಿ. ಅಂದರೆ ಲೈಕ್ ವಾಬಲ್ ಆಗೋಲ್ಲ. ನೀವು 80, 90, 100 ಇದ್ದರೂ ಕೂಡ ಗಾಡಿ ವಾಬಲ್ ಆಗೋಲ್ಲ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಕಾನ್ಫಿಡೆನ್ಸ್ ಇರುತ್ತೆ. ಸೊ ಅಂದರೆ ನಾವು ಗಾಡಿ ರೈಡ್ ಮಾಡಬೇಕಾದ್ರೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಇರುತ್ತೆ. ಮೈಲೇಜ್ ಬಗ್ಗೆ ಲಾಸ್ಟಿಗೆ ಹೇಳ್ತೀನಿ. ಸೊ ಕೊನೆವರೆಗೂ ನೋಡಿ, ತುಂಬಾ ಹೇಳೋದಿದೆ ಇದ್ರ ಬಗ್ಗೆ. ಮೈಲೇಜು ಆ್ಯಂಡ್ ದೆನ್ ಡ್ರಮ್ ಬ್ರೇಕು, ಡಿಸ್ಕ್ ಬ್ರೇಕ್ ಏನು ಡಿಫ್ರೆನ್ಸ್ ಇದೆ ಅದನ್ನೆಲ್ಲ ನಾನು ಲಾಸ್ಟಿಗೆ ಹೇಳ್ತೀನಿ. ನೆಕ್ಸ್ಟು ನಂದು ಫಸ್ಟ್ ಸರ್ವಿಸ್ ಆದಮೇಲೆ ನನಗೆ ಫಸ್ಟ್ ಸರ್ವಿಸ್ ಕಾಸ್ಟ್ ಬಂದು 500 ಸಮಥಿಂಗ್ ಆಯಿತು. ನಾನು ಟೆಫ್ಲಾನ್ ಕೋಟಿಂಗ್ ಅಂತ ಮಾಡಿಸಿದೆ, ಅದಕ್ಕೆ ₹500 ಎಕ್ಸ್ಟ್ರಾ ತೊಗೊಂಡ್ರು. ಸೊ ಅದು ನಾನು ಸಪ್ರೇಟ್ ಮಾಡಿಸ್ದೆ, ಬಿಡಿ, ಅದನ್ನ ಬಿಟ್ಬಿಡಿ. ಒಂದು ಜ್ಞಾಪಕ ಇಟ್ಕೊಬೇಕಾಗಿದೆ ಅಂದರೆ ಪಲ್ಸರ್ 125 BS6 ಕಾರ್ಬೋರೇಟರ್ ಕೊಟ್ಟಿದ್ದಾನೆ. ಓಕೆನಾ, FI ಕೊಟ್ಟಿಲ್ಲ. ಕಾರ್ಬೋರೇಟರ್ ಏನು ಕೊಟ್ಟಿದ್ದಾನೆ ಅಂದರೆ ಪ್ರೈಸ್ನ ಕಟ್ ಡೌನ್ ಮಾಡಬೇಕು ಇವಾಗ. ಸೊ ಅದಕ್ಕೋಸ್ಕರ ಕಾರ್ಬೋರೇಟ್ ಕೊಟ್ಟಿದ್ದಾನೆ. ಅಕಸ್ಮಾತ್ FI ಕೊಟ್ಟಿದ್ರೆ ಇನ್ನೊಂದು 8,000 ಜಾಸ್ತಿ ಆಗಿರೋದು ಬೈಕ್ ಪ್ರೈಸ್. ಅಡ್ವಾಂಟೇಜಸ್ ಬಂದು ಪಲ್ಸರ್ 125 ಮೇಯ್ನ್ ಅಡ್ವಾಂಟೇಜ್ ಬಂದು ಸಸ್ಪೆನ್ಷನ್ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ಸೀರಿಯಸ್ಲಿ ಸಸ್ಪೆನ್ಷನ್ ಮಾತ್ರ ಸೂಪರ್ ಇದೆ. ಆಲ್ಸೋ ಹಂಪ್ಸು ನಿಮಗೆ ಲಿಟ್ರಲಿ ಗೊತ್ತೇ ಆಗೋಲ್ಲ, ಅಷ್ಟು ಸ್ಮೂತಾಗಿ ಹೋಗುತ್ತೆ. ಸಸ್ಪೆನ್ಷನ್ ಮಾತ್ರ ಸೂಪರ್, ದೆ ನೈಲ್ಡ್ ಇಟ್. ನನಗನ್ಸ್ದಂಗೆ ಈ ಒಂದು ಇದರಲ್ಲಿ ಬೆಸ್ಟ್ ಸಸ್ಪೆನ್ಷನ್ ಅಂದ್ಕೊಂಡಿದ್ದೀನಿ ನಾನು, ನನ್ನ ಪ್ರಕಾರ. ಅಂದರೆ 125cc ಸೆಗ್ಮೆಂಟಲ್ಲಿ ದಿ ಬೆಸ್ಟ್ ಸಸ್ಪೆನ್ಷನ್ ಯಾವುದು ಅಂದರೆ ನಾನು ಪಲ್ಸರ್ 125 ಅಂತ ಹೇಳ್ತೀನಿ. ನೆಕ್ಸ್ಟು ಸೀಟಿಂಗ್ ಕಂಫರ್ಟ್ ಮಾತ್ರ ಎಕ್ಸಲೆಂಟ್. ಲೈಕ್ ನೀವು ಕುತ್ಕೊಂಡಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಲೀನ್ ಆಗಬೇಕಾಗುತ್ತೆ. ಹೀಗೆ ಸ್ವಲ್ಪ ಲೀನ್ ಇದೆ ಅಷ್ಟೇ. ಆ ಸ್ಪೋರ್ಟಿ ಲುಕ್ ಸಿಗುತ್ತೆ. ಅಂದರೆ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿನಿ. ಆ ಒಂದು ಸ್ಪೋರ್ಟಿ ಲುಕ್ ಇದೆ, ಅಗ್ರೆಷನ್ ಇದೆ. ಬೋತ್ ರೈಡರ್ಗೂ ಮತ್ತು ಪ್ಲೇನ್ ಇಬ್ಬರಿಗೂ ಕಂಫರ್ಟ್ ಇದೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಅಂದರೆ ಬಿಕಾಸ್ ಆಫ್ ದಿ ಸೀಟ್ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ. ಆ್ಯಂಡ್ ಸೀಟಿಂಗ್ ಪೋಸ್ಚರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಸ್ಟ್ರೆಸ್ ಆಗೋಲ್ಲ ಆ್ಯಂಡ್ ಬಾಡಿ ಸ್ಟ್ರೈನ್ ಆಗೋಲ್ಲ. ಮೋರ್ ಓವರ್ ಬ್ಯಾಕ್ ಪೇನ್ ಬರೋಲ್ಲ. ನಾನು ಯೂಸ್ ಮಾಡಿದ್ರಲ್ಲಿ
ನನಗೆ ಆ ಥರದ್ದು ಯಾವುದೇ ಪ್ರಾಬ್ಲಮ್ಸ್ ನಾನು ಕಂಡು ಬಂದಿಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಮೇಯ್ನ್ ಅಡ್ವಾಂಟೇಜಸ್ ಏನು ಅಂದರೆ ಇದರಲ್ಲಿ ಹೇಳಿದ್ನಲ್ಲ, ಕ್ರೂಸಿಂಗ್ ಸ್ಪೀಡ್ ಬಂದರೂ 70 to 80, 90 ಈ ಮೂರಲ್ಲಿ ನೀವು ಆರಾಮಾಗಿ ಹೋಗ್ಬೋದು, ಕಂಫರ್ಟಾಗಿ ಹೋಗ್ಬೋದು. ಎಷ್ಟು ಸ್ಮೂತಾಗಿ ಹೋದಂದರೆ ಇಂಜಿನ್ ಅಷ್ಟು ಸ್ಮೂತ್ ಇರುತ್ತೆ ಇಂಜಿನ್ ಮಾತ್ರ, ನೋ ಡೌಟ್. ಅದರಲ್ಲಿ ಮಾತ್ರ ಕಂಫರ್ಟಾಗಿ ಹೋಗ್ಬೋದು. 70s, 80s, 90s ಹೋದರೆ ಪರ್ಫೆಕ್ಟಾಗಿರುತ್ತೆ. ನಿಮಗೆ ಮೈಲೇಜ್ ಸ್ವಲ್ಪ ಚೆನ್ನಾಗಿ ಬರಬೇಕು ಅಂದರೆ 70 to 80 ಹೋಗಿ ಚೆನ್ನಾಗಿ ಕೊಡುತ್ತೆ ಮೈಲೇಜ್. ಪಾಯಿಂಟ್ ಬಂದುಬಿಟ್ಟು ಪಾಕೆಟ್ ಫ್ರೆಂಡ್ಲಿ. ಏನು ಪಾಕೆಟ್ ಫ್ರೆಂಡ್ಲಿ ಅಂದರೆ, ಒಂದು ಸರ್ವಿಸ್ ಕಾಸ್ಟ್ ತುಂಬ ಇಡ್ಸಲ್ಲ ನಿಮಗೆ. 500 ರೂಪೀಸ್ ಮ್ಯಾಕ್ಸಿಮಮ್ ಆಗುತ್ತೆ. ಬಿಕಾಸ್ ನೀವು ಇಂಜಿನ್ ಆಯಿಲ್ ಬೇರೆ, ಅಂದರೆ ನೀವು ಇಂಜಿನ್ ಆಯಿಲ್ ಯೂಸ್ ಮಾಡ್ತಿರೋ ಇಂಜಿನ್ ಆಯಿಲ್ ಬೇರೆ ಇರುತ್ತೆ. ಬಿಕಾಸ್ 5000 ಕಿಲೋಮೀಟ್ರಿಗೆ ನೀವು ಚೇಂಜ್ ಮಾಡ್ತಾ ಇರ್ತಾರೆ ಇಂಜಿನ್ ಆಯಿಲ್. ಸೊ ತಿಕ್ನೆಸ್ ಅನ್ನೋದು ಸ್ವಲ್ಪ ಗಟ್ಟಿ ಇರುತ್ತೆ, ಸ್ವಲ್ಪ ಅಂದರೆ ಇಂಜಿನ್ ಆಯಿಲ್ ತಿಕ್ನೆಸ್ ಜಾಸ್ತಿ ಇರುತ್ತೆ. ಇಂಜಿನ್ ಆಯಿಲ್ ತಿಕ್ನೆಸ್ ಜಾಸ್ತಿ ಇದೆ ಅಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ. ಏನೇನು ಇದರಲ್ಲಿ ಪ್ರಾಬ್ಲಮ್ ಕಂಡು ಬಂದಿದ್ದೀನಿ ನಾನು ಅಂತ ಹೇಳ್ತೀನಿ. ಫಸ್ಟ್ ಒನ್ನು, ಹ್ಯಾಂಡಲ್ ವಾಬಲ್ ಆಗುತ್ತೆ. ಹ್ಯಾಂಡಲ್ ಬಾರ್ ವಾಬಲ್ ಆಗುತ್ತೆ. ಹೇಗೆ ಅಂದರೆ, ನಾವು ಒಂದು ಹ್ಯಾಂಡ್ ಬಿಟ್ವಿ ಅಂದ್ಕೊಳ್ಳಿ, ಲೈಟಾಗಿ ಮುಂದೆ ಹಿಂಗೆ ವಾಬಲಾಗಿ ಸ್ಟಾರ್ಟ್ ಆಗುತ್ತೆ. ಹಿಂಗೆ ವಾಬಲಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಅದೊಂದು ಪ್ರಾಬ್ಲಮ್ ಬಂದಿತ್ತು ನನಗೆ. ಆಮೇಲೆ ರೆಕ್ಟಿಫೈ ಫಿಕ್ಸ್ ಮಾಡಿದ್ರು. ಬಟ್ ಆ ಪ್ರಾಬ್ಲಮ್ ಸ್ವಲ್ಪ ಇದೆ. ನಂಗೆ ಅನ್ಸ್ದಂಗೆ ನಾನು ಅವ್ರನ್ನ ಕೇಳಿದೆ ಏನಕ್ಕೆ ಆ ಪ್ರಾಬ್ಲಮ್ ಬಂತು ಅಂದರೆ, ಬಿಕಾಸ್ ಮುಂದಿನ ಟೈರಲ್ಲಿ ಸ್ವಲ್ಪ ಬ್ಲೋ ಕಡಿಮೆ ಇದೆ ಅಂತ ಅಂದರು. ದೆನ್ ಆಲ್ಸೋ ದ ಸೇಮ್ ಥಿಂಗ್ ಕ್ಯಾರಿಡ್. ಅದೇ ಪ್ರಾಬ್ಲಮ್ ಮತ್ತೆ ನನಗೆ ಬಂದಿತ್ತು. ನೆಕ್ಸ್ಟ್ ಸರ್ವಿಸಲ್ಲಿ ನಾನು ಚೆಕ್ ಮಾಡಿಸ್ಕೊತೀನಿ, ಆರ್ ಎಲ್ಸ್ ಬೇಗ ಚೆಕ್ ಮಾಡಬೇಕು ಪ್ರಾಬ್ಲಮ್ ಏನಾದ್ರು. ಬಟ್ ಅದು ತುಂಬಾ ರೇರ್ ಬರೋದು, ಈಗ ಬರೋದು. ಬಟ್ ಅದೊಂದು ಪ್ರಾಬ್ಲಮ್ ಇದೆ. ಹ್ಯಾಂಡಲ್ ಬಾರ್ ವಾಬಲ್ ಆಗುತ್ತೆ ಯಾವಾಗ ಒಂದು ಕೈಯಲ್ಲೇ ನಾವು ರೈಡ್ ಮಾಡಿದಾಗ. ಲೈಕ್ ಇವಾಗ ಇಟ್ಕೊಂಡು ಒಂದು ಹ್ಯಾಂಡ್ ಬಿಟ್ಟರೆ ಅಂದ್ಕೊಳ್ಳಿ, ಆಗ ಸ್ವಲ್ಪ ವಾಬಲ್ ಆಗುತ್ತೆ ಅಷ್ಟೇ. ಸೆಕೆಂಡ್ ಪ್ರಾಬ್ಲಮ್ ಬಂದುಬಿಟ್ಟು ಹೆಡ್ಲೈಟ್ ಥ್ರೋ ಬಂದು ಅಷ್ಟು ಚೆನ್ನಾಗಿಲ್ಲ. ಅಷ್ಟು ಚೆನ್ನಾಗಿಲ್ಲ. ಪಿಚ್ ಡಾರ್ಕ್ ಕಂಡೀಷನಲ್ಲಿ ಚೆನ್ನಾಗಿದೆ ಥ್ರೋ, ಬಟ್ ಮಾಮೂಲಿ ಟೈಮಲ್ಲಿ ಥ್ರೋ ಅಷ್ಟು ಚೆನ್ನಾಗಿಲ್ಲ. ನಾನು ಅಂದ್ಕೊಂಡಿದ್ದು ಹೆಡ್ಲೈಟ್ ಥ್ರೋ ಅಷ್ಟು ಚೆನ್ನಾಗಿಲ್ಲ. ಥರ್ಡ್ ಪಾಯಿಂಟ್ ಏನು ಅಂದರೆ, ಥ್ರಾಟಲ್ ಫೀಡ್ಬ್ಯಾಕ್. ಓಕೆನಾ, ಅಂದರೆ ನಾವು ಥ್ರಾಟಲ್ ಓಪನ್ ಮಾಡಿದ ತಕ್ಷಣ ಗಾಡಿ ಪಿಕಪ್ ತೊಗೊತಾ ಇಲ್ಲ. ಅದೊಂದು ಪ್ರಾಬ್ಲಮ್ ಇದೆ. ಬಿಕಾಸ್ ಆಫ್ ಹೇಳಿದ್ನಲ್ಲ ಕಾರ್ಬೊರೇಟ್ರಲ್ಲಿ ಏನಾಗುತ್ತೆ ಅಂದರೆ, ಫ್ಯೂಯಲ್ಲು ಮತ್ತು ಏರ್ ಮಿಕ್ಸ್ ಆಗುತ್ತೆ ಒಂದು. ಸೊ ಅಲ್ಲೆಲ್ಲೋ ಮಿಲಿ ಸೆಕೆಂಡ್ಸ್ ಡಿಲೇ ಇರ್ಬೋದು. ಸೊ ಅದಕ್ಕೋಸ್ಕರ ಆ ಒಂದು ಪ್ರಾಬ್ಲಮ್ ಬರ್ತಾ ಇರ್ಬೋದು. ಇದು ಯಾರಿಗೂ ಗೊತ್ತಾಗಲ್ಲ. ಓಕೆನಾ, ಬೇಸಿಕ್ಲಿ ಯಾರಿಗೂ ಇಷ್ಟು ಅಬ್ಸರ್ವ್ ಮಾಡಲ್ಲ, ಇಷ್ಟೊಂದು ತುಂಬ ಯಾರು ಅಬ್ಸರ್ವ್ ಮಾಡಲ್ಲ. ಸೊ ನಿಮಗೆಲ್ಲ ಪ್ರಾಬ್ಲಮ್ ಆಗಲ್ಲ, ಬಟ್ ನಾನು ಅಬ್ಸರ್ವ್ ಮಾಡ್ತೀನಿ ಇಂಥವೆಲ್ಲ. ಸೊ ಅದಕ್ಕೋಸ್ಕರ ನನಗೆ ಆ ಪ್ರಾಬ್ಲಮ್ ಕಂಡು ಬಂತು. ಸೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದೊಂದು ಪ್ರಾಬ್ಲಮ್ ಇದೆ ಅಷ್ಟೇ. ಥ್ರಾಟಲ್ ಓಪನ್ ಮಾಡಿದ ತಕ್ಷಣ ಇಮಿಡಿಯೇಟ್ ರೆಸ್ಪಾನ್ಸ್ ಸಿಗೋಲ್ಲ. ಸೊ ಇಲ್ಲಿಗೆ 3 ಪಾಯಿಂಟ್ಸ್ ಅದು. ಫಸ್ಟ್ ಒನ್ ಬಂದುಬಿಟ್ಟು ಹ್ಯಾಂಡಲ್ ಬಾರ್ ವಾಬಲ್ ಆಗುತ್ತೆ. ಸೆಕೆಂಡ್ ಬಂದು ಹೆಡ್ಲೈಟ್ ಥ್ರೋ ಚೆನ್ನಾಗಿಲ್ಲ. ಥರ್ಡ್ ಒನ್ನು ಥ್ರಾಟಲ್ ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿಲ್ಲ, ಅಂದರೆ ನಾಟ್ ಆನ್ ಪಾಯಿಂಟ್. ಚೆನ್ನಾಗಿದೆ, ಇನ್ನೂ ಸ್ವಲ್ಪ ಬೆಟರ್ ಆಗ್ಬೋದಾಗಿತ್ತು. ಫೋರ್ತ್ ಒನ್ ಬ್ರೇಕ್ಸ್ ಇನ್ನು ಸ್ವಲ್ಪ ಬೆಟರ್ ಆಗ್ಬೋದಾಗಿತ್ತೇನೋ ಅಂತ ಅನ್ನಿಸ್ತು ನನಗೆ. ಬಿಕಾಸ್ ಬ್ರೇಕ್ ಚೆನ್ನಾಗಿದೆ. ಓಕೆನಾ, ಬ್ರೇಕ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಬ್ರೇಕ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆ ಒಂದು ಫೀಡ್ಬ್ಯಾಕ್ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಬೆಟರ್ ಆಗ್ಬೋದಾಗಿತ್ತು. ಆ್ಯಂಡ್ ದೆನ್ ಲಾಸ್ಟ್ 5th ಪಾಯಿಂಟ್ ಬಂದುಬಿಟ್ಟು ಮೈಲೇಜ್ 45 ಬರ್ತಾಯಿದೆ. ಕಂಪ್ನಿ ಕ್ಲೈಮ್ ಮಾಡೋದು 60 ಬರಲ್ಲ. ಅದು ಅವ್ರು ಸುಮ್ಮನೆ ಕ್ಲೈಮ್ ಮಾಡ್ತಾರೆ. ಅವರೊಂದು ಪರ್ಟಿಕ್ಯುಲರ್ ಕಂಡೀಷನ್ಸಲ್ಲಿ ಅವರು ಟೆಸ್ಟ್ ಮಾಡ್ತಾರೆ. ಸೊ ಅದರಲ್ಲಿ 60 ಬಂದಿರ್ಬೋದು. ಬಟ್ ರಿಯಲ್ ವರ್ಲ್ಡಲ್ಲಿ 60 ಬರೋಕ್ಕೆ ಸಾಧ್ಯ ಇಲ್ಲ. ಮ್ಯಾಕ್ಸ್ 50 ಬರ್ಬೋದೇನೋ, ನನಗೆ ಗೊತ್ತಿಲ್ಲ. ಬಟ್ ನನಗೆ ಕೊಡ್ತಾ ಇರೋ ಮೈಲೇಜು 45 to 45 ಕೊಡ್ತಾಯಿದೆ. 40 to 45 ಕೊಡ್ತಾಯಿದೆ. ಸಿಟಿಲಿ 40 ಕೊಡುತ್ತೆ, ಹೈವೇಲಿ 45 ಕೊಟ್ಟಿದೆ ನನಗೆ. ಸೊ ಇನ್ನೂ ಸ್ವಲ್ಪ ಮೈಲೇಜ್ ಬಂದಿದ್ರೆ ಚೆನ್ನಾಗಿರೋದು ಏನೋ ಅಂತ ಅನಿಸುತ್ತೆ. 150 to 160 ಸೆಗ್ಮೆಂಟ್ ಬೈಕ್ಸ್ನ ಕಂಪೇರ್ ಮಾಡಿದರೆ ಅವು ಅಷ್ಟೇ ಕೊಡುತ್ತೆ, 40ನೇ ಕೊಡುತ್ತೆ ಮೈಲೇಜ್. ಸೊ ಅದಕ್ಕೂ ಏನು ಡಿಫ್ರೆನ್ಸು ಅಲ್ವಾ? ಸ್ವಲ್ಪನಾದರೂ ಮೈಲೇಜ್ ಎಲ್ಲ ಡಿಫ್ರೆನ್ಸ್ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ನನ್ನ ಅನಿಸಿಕೆ. ಇಟ್ ಈಸ್ ವಾಟ್ ಇಟ್ ಈಸ್, ಚೇಂಜ್ ಮಾಡೋಕ್ಕಾಗಲ್ಲ. 45 ಬರ್ತಾಯಿದೆ ಮೈಲೇಜ್ ಮಾತ್ರ. ಸೊ ಸಮ್ಮರಿ ಹೇಳ್ತೀನಿ ಕೇಳಿ. ಅಡ್ವಾಂಟೇಜಸ್ ಬಂದುಬಿಟ್ಟು ಕಂಫರ್ಟ್ ಇದೆ, ಟ್ರಾವೆಲಿಂಗ್ ಫ್ರೆಂಡ್ಲಿ, ಪಾಕೆಟ್ ಫ್ರೆಂಡ್ಲಿ, ಸಸ್ಪೆನ್ಷನ್ ತುಂಬ ಚೆನ್ನಾಗಿದೆ, ಮತ್ತು ಕ್ರೂಸಿಂಗ್ ಸ್ಪೀಡ್ ಒಳ್ಳೆಯ ಕ್ರೂಸಿಂಗ್ ಸ್ಪೀಡ್ ಇದೆ. ಸೊ ಈಸಿಲಿ ನಾನು ರೆಕಮೆಂಡ್ ಮಾಡ್ತೀನಿ ಈ ಬೈಕ್ನ. ಡಿಸ್ಅಡ್ವಾಂಟೇಜಸ್ ಬಂದುಬಿಟ್ಟು ಮೈಲೇಜು, ಹೆಡ್ಲೈಟ್ ಥ್ರೋ ಅಷ್ಟು ಚೆನ್ನಾಗಿಲ್ಲ, ಆ್ಯಂಡ್ ಹ್ಯಾಂಡಲ್ ಬಾರ್ ಸ್ವಲ್ಪ ವಾಬಲ್ ಆಗುತ್ತೆ, ನಾಟ್ ಆಲ್ ದ ಟೈಮ್. ಥ್ರಾಟಲ್ ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿಲ್ಲ. ಇದು ನಾನು ಕಂಡ್ಕೊಂಡಿದ್ದು. ಓಕೆನಾ, ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ ಇದು. ಆಬ್ವಿಯಸ್ಲಿ ತುಂಬ ಜನಕ್ಕೆ ನೋಟಿಸ್ ಸಮೇತ ಮಾಡಲ್ಲ, ಅದು ಮ್ಯಾಟ್ರ್ ಆಗೋಲ್ಲ. ಬಟ್ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಬಿಕಾಸ್
ಪ್ರಾಬ್ಲಮೇ ಇಲ್ಲ. ಆ್ಯಂಡ್ ದೆನ್ ಬ್ರೇಕ್ಸ್ ಇನ್ನೂ ಚೆನ್ನಾಗಿ ಆಗ್ಬೋದಾಗಿತ್ತು. ಮನೆಗೆ ಬಂದಿದ್ದೀವಿ ಈಗ. ಏನು ಅಂದರೆ, ನಾನು ಡ್ರಮ್ ಬ್ರೇಕ್ ತೊಗೊಂಡೆ, ಡಿಸ್ಕ್ ಬ್ರೇಕ್ ಯಾಕೆ ತೊಗೊಳ್ಲಿಲ್ಲ? ಓಕೆನಾ, ಇದು ಪ್ಯೂರ್ಲಿ ಆನ್ ಮನಿ. ನಾವು ಕೊಡೋ ಅಮೌಂಟಿಗೆ ವರ್ತಾ ಅಂತ ಅಂದರೆ ನಾನೇನಕ್ಕೂ ನೋ ಅನ್ನಿಸ್ತು. ಬಿಕಾಸ್ ಹೇಳ್ತೀನಿ, ಡ್ರಮ್ ಬ್ರೇಕ್ ನನಗೆ ಕಾಸ್ಟ್ ಆಗಿದ್ದು 90,000. ಓಕೆನಾ, ಅದೇ ನನಗೆ ಡಿಸ್ಕ್ ಬ್ರೇಕ್ ಬಂದಿದ್ರೆ 1,00,000 ಕಾಸ್ಟ್ ಆಗೋದು. ಜಸ್ಟ್ ಒಂದು ಡಿಸ್ಕ್ ಬ್ರೇಕ್ ಅಷ್ಟೇ, ನಥಿಂಗ್, ಇನ್ನೇನು ಚೇಂಜಸ್ ಇಲ್ಲ. ಸೇಮ್ ಟು ಸೇಮ್ ಡಿಟ್ಟೋ ಇದೇ ಬೈಕೆ, ಜಸ್ಟ್ ಒಂದು ಡಿಸ್ಕ್ ಮಾತ್ರ ಕೊಟ್ಟಿದ್ದಾನೆ. ಓಕೆ ಫೈನ್, ಡಿಸ್ಕ್ ಬ್ರೇಕಲ್ಲಿ ಇನ್ನೂ ಒಳ್ಳೆ ಫೀಡ್ಬ್ಯಾಕ್ ಇರುತ್ತೆ, ಇನ್ನೂ ಚೆನ್ನಾಗಿರುತ್ತೆ ಡಿಸ್ಕಲ್ಲಿ. ಓಕೆ ಫೈನ್, ಒಪ್ಕೊಳ್ಳೋಣ. ಬಟ್ ಒಂದು ಡಿಸ್ಕ್ ಬ್ರೇಕಿಗೋಸ್ಕರ 10,000 ಎಕ್ಸ್ಟ್ರಾ ಇಡ್ತೀರಾ ನೀವು, ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂದರೆ, ಬ್ರೇಕಿಂಗಲ್ಲಿ CBS ಅಂತ ಕೊಟ್ಟಿದ್ದಾನೆ, ಕಾಂಬಿ ಬ್ರೇಕಿಂಗ್ ಸಿಸ್ಟಮ್. ಇವಾಗ ನೀವು ಬ್ಯಾಕ್ ಬ್ರೇಕ್ ಅಂದರೆ ನೀವು ಇವಾಗ ರಿಯರ್ ಬ್ರೇಕ್ ಏನಾದರೂ ಪ್ರೆಸ್ ಮಾಡಿದಾಗ ಬೋತ್ ಫ್ರಂಟು ಮತ್ತು ಬ್ಯಾಕ್ ಎರಡೂ ಎಂಗೇಜ್ ಆಗುತ್ತೆ. ಸೊ ಹಂಗಿದ್ದಾಗ ಡಿಸ್ಕ್ ಬ್ರೇಕಿಗೆ ಹೋಗುವಂಥ ಅವಶ್ಯಕತೆ ಏನಿದೆ ಅಂತ ನಂಗೆ ಅನ್ನಿಸ್ತು. ಬಿಕಾಸ್ ಇವಾಗ CBS ಕೊಟ್ಟಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಡಿಸ್ಕ್ ಬ್ರೇಕ್ಗೆ ಹೋಗ್ತಾಯಿದ್ದೆ. ಬಿಕಾಸ್ ಬ್ರೇಕಿಂಗ್ ತುಂಬ ಇಂಪಾರ್ಟೆಂಟ್, ಅದಕ್ಕೋಸ್ಕರ ನಾನು ಹೋಗ್ತಾಯಿದ್ದೆ. ಬಟ್ CBS ಕೊಟ್ಟಿದ್ದಾನೆ, ನೀವು ಬ್ರೇಕ್ ಅಪ್ಲೈ ಮಾಡಿದಾಗ ಫ್ರಂಟ್ ಟು ಬ್ಯಾಕ್ ಎರಡೂ ಎಂಗೇಜ್ ಆಗ್ತಾಯಿದೆ. ಸೊ ಪ್ರಾಬ್ಲಮ್ ಏನಿಲ್ಲ. ಸೊ ಅದಕ್ಕೋಸ್ಕರ ನಾನು ಡ್ರಮ್ ಬ್ರೇಕೇ ಹೋದೆ. ಡಿಸ್ಕ್ ಬ್ರೇಕ್ ಆಗಿದ್ರೆ ಏನಾಗೋದಂದರೆ ಇನ್ನೂ 10,000 ಎಕ್ಸ್ಟ್ರಾ ಕಾಸ್ಟ್ ಆಗಿರೋದು. 1-2 ಇಯರ್ಸ್ ನಾನು ಆರಾಮಾಗಿ ಗಾಡಿ ಸರ್ವಿಸ್ ಮಾಡಿಸ್ಬೋದಲ್ಲ ಅದೇ 10,000 ರೂಪಾಯಿಗೆ. ಸೊ ನಾನು ಹಿಂಗೆ ಯೋಚನೆ ಮಾಡಿಬಿಟ್ಟು ಸುಮ್ಮನೆ 10,000 ರೂಪಾಯಿ ಎಕ್ಸ್ಟ್ರಾ ಏನಕ್ಕೆ ಅಂತ ಅನ್ನಿಸ್ತು. ಡಿಸ್ಕ್ ಬ್ರೇಕ್ ಆಗಿದ್ರೆ ಸುಮ್ಮನೆ 10,000 ವೇಸ್ಟ್ ಆಗಿರೋದು ಅಂತ ನನ್ನ ಅನಿಸಿಕೆ. ಬಟ್ ಆ 10,000 ರೂಪಾಯಿಗೆ ಒಂದು ಸಿಂಗಲ್ ಡಿಸ್ಕ್ ಬ್ರೇಕ್ ಕೊಡೋದು ಇಟ್ಸ್ ನಾಟ್ ಅಟ್ ಆಲ್ ವರ್ತಿ ಅಂತ ನಂಗೆ ಅನ್ನಿಸ್ತು. ನೆಕ್ಸ್ಟ್ CBS ಇದೆ. CBS ಇರಬೇಕಾದ್ರೆ ಡಿಸ್ಕ್ ಬ್ರೇಕ್ ನನಗೇನಕ್ಕೂ ಅಷ್ಟು ಎಫೆಕ್ಟಿವ್ ಅಂತ ಅನ್ನಿಸ್ಲಿಲ್ಲ. ನಿಮಗೆ ಡಿಸ್ಕ್ ಬ್ರೇಕ್ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ ಬ್ರೇಕೇ ತೊಗೊಳ್ಳಿ, ನಿಮ್ಮ ಇಷ್ಟ. ಆ್ಯಂಡ್ ಲಾಸ್ಟ್ ಬಂದುಬಿಟ್ಟು ಮೈಲೇಜ್ 45 ಕೊಡ್ತಿದೆ ಅಂತ ಹೇಳಿದ್ದೀನಿ. ಫೈನ್. ಹೆಂಗೆ ಏನಾಗ್ತಾಯಿದೆ ಒಳಗಡೆ ಮೆಕ್ಯಾನಿಸಮ್ ಏನಾಗ್ತಾಯಿದೆ ಹೇಳ್ತೀನಿ. ನಾನು ಇಲ್ಲಿವರೆಗೂ ನಾನು ವೆಯ್ಟ್ ಮಾಡೋದಕ್ಕೆ ಕಾರಣವೇ ಇದು. ನಿಮಗೆ ಗೊತ್ತಿಲ್ಲ ನಾನು ಎಷ್ಟು ಸರಿ ಚೆಕ್ ಮಾಡಿದ್ದೀನಿ ಮೈಲೇಜು ಅಂದರೆ, ಸೀರಿಯಸ್ಲಿ ನೀವು ನಂಬಲ್ಲ, ಸುಮಾರು ನಾನು ಗಾಡಿ ತೊಗೊಂಡಿಂದ ಮೈಲೇಜ್ ಚೆಕ್ ಮಾಡ್ತಾನೇ ಬಂದಿದ್ದೀನಿ. ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 11.5 ಲೀಟರ್ಸ್, ಅದರಲ್ಲಿ 2.5 ಲೀಟರ್ಸ್ ರಿಸರ್ವಲ್ಲಿ ಇರುತ್ತೆ. ನಮಗೆ ಸಿಗುವಂಥದ್ದು ಆನಲ್ಲಿ 9 ಲೀಟ್ರು. ಓಕೆನಾ, ಕ್ಲೀನಾಗಿ ಕೇಳಿಸ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದು. ಇದು ಕೆಳಗಿದ್ರೆ ಆನು, ಆಫು, ರಿಸರ್ವ್. ಓಕೆನಾ, ಆನಲ್ಲಿ ಪೆಟ್ರೋಲ್ ಇರುತ್ತೆ. ಒಂದು 300 ml ಇರೋಷ್ಟು ರೇಂಜಿಗೆ ಬಂದ ತಕ್ಷಣ ಆಫ್ ಆಗಿಬಿಡುತ್ತೆ. ನಾನು ಪೆಟ್ರೋಲ್ ಖಾಲಿ ಆಗಿದೆಯಾ ಅಂತ ಅಂದ್ಕೊಂಡು ತುಂಬ ಸರಿ ಟಾಪಪ್ ಮಾಡಿಸಿದ್ದೀನಿ ಪೆಟ್ರೋಲ್ನ. ಸೊ ಆಮೇಲೆ ಸೇಮ್ ಪ್ರಾಬ್ಲಮ್ ಬರ್ತಾಯಿದೆ ನನಗೆ, ಅಲ್ಲಿ ನನಗೆ ಎಫೆಕ್ಟ್ ಆಗ್ತಾಯಿದೆ ಮೈಲೇಜು. ಸರ್ವಿಸ್ ಸೆಂಟ್ರಿಗೆ ಹೋದೆ. ಸರ್ವಿಸ್ ಸೆಂಟ್ರಲ್ಲಿ ಬಾಟ್ಲು ಬರುತ್ತಲ್ಲ, ಪೈಪ್ ಕನೆಕ್ಷನ್ ಕೊಟ್ಟು ಬಾಟ್ಲಲ್ಲಿ 100 ml ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ ನಾವು ಹೋದ್ವಿ. 5.6 ಕಿಲೋಮೀಟ್ರ್ ಕೊಡ್ತು 100ಗೆ. 5.6 ಅಂದರೆ 1 ಲೀಟರ್ಗೆ 56 ಕಿಲೋಮೀಟ್ರ್ ಕೊಡಬೇಕು. ಸರಿನಾ, 56 ಕಿಲೋಮೀಟರ್ಸ್ ಕೊಡಬೇಕು 1 ಲೀಟ್ರಿಗೆ. ಬಟ್ ನನಗೆ ಕೊಡ್ತಾ ಇದ್ದು ಬರೀ 40 ಕೊಡ್ತಾಯಿದೆ. ಇನ್ನೂ 16 ಕಿಲೋಮೀಟ್ರು ಬರ್ತಾಯಿಲ್ಲ. ಏನು ಮಾಡಿದೆ, ಓಕೆ ಸರ್ ಫೈನ್ ಅಂದ್ಕೊಂಬಿಟ್ಟು ಮತ್ತು ನಾನು 2 ಲೀಟರ್ಸ್ ಪೆಟ್ರೋಲ್ ಹಾಕ್ಸ್ಬಿಟ್ಟು ದೆನ್ ಐ ಸ್ಟಾರ್ಟೆಡ್. ಅವಾಗ ಏನಾಯಿತು ಅಂದರೆ ಮತ್ತೆ ಸೇಮ್ ಪ್ರಾಬ್ಲಮ್. ಸೇಮ್ ಒಂದು 70 ಬಂದ ತಕ್ಷಣ ಗಾಡಿ ಆಫ್ ಆಗಿಬಿಡೋದು. ಅಂದರೆ ಇವಾಗ 2 ಲೀಟರ್ಸ್ ಪೆಟ್ರೋಲ್ಗೆ ನನಗೆ ಮಿನಿಮಮ್ ಏನಾದರೂ 100 ಕಿಲೋಮೀಟ್ರ್ ಬರಬೇಕಲ್ವಾ. 70 ಕಿಲೋಮೀಟ್ರಿಗೆ ಬಂದ ತಕ್ಷಣ ಗಾಡಿ ಆಫ್ ಆಗೋದು. ಸೊ ಅವಾಗ ನಾನೇನು ಮಾಡಿದೆ ಅಂದರೆ, ಈ ನಾಬ್ ತೆಗೆದ್ಬಿಟ್ಟು ಈ ಪೈಪ್ ತೆಗೆದು ಮತ್ತೆ ನಾನು ಬಟ್ ಆನಲ್ಲಿಟ್ಟೆ. ಆನಲ್ಲಿ ಪೆಟ್ರೋಲ್ ಬರ್ತಾಯಿದೆ. ಓಕೆ, ಆನಲ್ಲಿ ಪೆಟ್ರೋಲ್ ಬರ್ತಾಯಿದೆ, ಬಟ್ ಇಂಜಿನ್ ಆನ್ ಆಗ್ತಾಯಿಲ್ಲ. ಸರಿನಾ, ಇದನ್ನು ನಾನು ಇದನ್ನು ಅವ್ರಿಗೂ ಕೇಳಿದೆ. ಅವ್ರ ಹತ್ರ ಒಂದು ಪ್ರಾಪರ್ ರೆಸ್ಪಾನ್ಸ್ ನನಗೆ ಸಿಗಲಿಲ್ಲ. ಅವರಿಗೂ ಗೊತ್ತಿಲ್ಲ ಅನಿಸುತ್ತೆ, ಅದು ಗೊತ್ತಿಲ್ಲ ನನಗೆ. ಕಾರ್ಬೊರೇಟರಲ್ಲಿ ಮಿನಿಮಮ್ ಇಷ್ಟೇ ಪೆಟ್ರೋಲ್ ಇರಬೇಕು ಅಂತ ಏನಿಲ್ಲ ಆನಲ್ಲಿ. ರಿಸರ್ವಲ್ಲಿ ಇದೆ ಬಿಡಿ, ರಿಸರ್ವಲ್ಲಿ 2.5 ಇದ್ದು ಆನಲ್ಲಿ ಎಕ್ಸ್ಟ್ರಾ 300 ml ಇರಬೇಕಾ ಅದು ನನಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಆನಲ್ಲಿ ಒಂದು 200 ml to 300 ml ಪೆಟ್ರೋಲ್ ಇರಬೇಕು ಅನಿಸುತ್ತೆ ಅಂತ ನಾನು ಅಂದ್ಕೊಂಡಿರೋದು. ಬಿಕಾಸ್ ಅದಕ್ಕಿಂತ ಲೋ ಇತ್ತು ಅಂದರೆ ಗಾಡಿ ಆನ್ ಆಗ್ತಾಯಿಲ್ಲ. ಆ್ಯಂಡ್ ದೆನ್ ನಾವು ರಿಸರ್ವಿಗೆ ಹಾಕಿದಾಗ ಆನ್ ಆಗ್ತಾಯಿದೆ, ಬಟ್ ಆನ್ ಇದ್ದಾಗ ಆನ್ ಆಗ್ತಾಯಿಲ್ಲ. ನಾನು ಏನಕ್ಕೆ ಅಂತ ಹೇಳಿದ್ನಲ್ಲ, ನಾನು ಈ ಪೈಪ್ ತೆಗೆದು ಚೆಕ್ ಮಾಡಿದ್ದೀನಿ. ನಾನು ಪೆಟ್ರೋಲ್ ಬರುತ್ತೆ ಹೊರಗಡೆ. ಓಕೆನಾ, ಪೆಟ್ರೋಲ್ ಫ್ಲೋ ಇದೆ, ಬಟ್ ಗಾಡಿ ಆನ್ ಆಗ್ತಾಯಿಲ್ಲ. ಐ ಡೋಂಟ್ ನೋ ವೈ.
ಸೊ ಇದು ಪ್ರಾಬ್ಲಮ್ ಇದೆ, ಇದು ಒಂದು ಬಿಗ್ ಪ್ರಾಬ್ಲಮ್ ಇದೆ. ಇದು ಎಲ್ಲರೂ ಇದನ್ನೇ ಇಶ್ಯೂ ಫೇಸ್ ಮಾಡ್ತೀಯಾರಾ ಆರ್ ಎಲ್ಸ್ ನನಗೆ ಮಾತ್ರ ಈ ಪ್ರಾಬ್ಲಮ್ ಬರ್ತಾಯಿದೆ, ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ನಿಮಗೂ ಏನಾದರೂ ಇದೇ ಪ್ರಾಬ್ಲಮ್ ಇದ್ದರೆ ನನಗೆ ಕಾಮೆಂಟಲ್ಲಿ ಹಾಕಿ. ನೀವು ಇದನ್ನು ಅಷ್ಟು ಅಬ್ಸರ್ವ್ ಮಾಡಿರಲ್ಲ, ಬಟ್ ನನಗೆ ಅನಿಸ್ದಂಗೆ ನಾನು ಇದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಬಿಟ್ಟಿದ್ದೀನಿ ಏನಕ್ಕೆ ಹಿಂಗಾಗ್ತಾಯಿದೆ ಅಂತ. ಸೊ ಅದಕ್ಕೋಸ್ಕರ ನಾನು ಇದನ್ನು ಟ್ರ್ಯಾಕ್ ಮಾಡಿದೆ. ನಿಮಗೂ ಏನಾದರೂ ಇದೇ ಪ್ರಾಬ್ಲಮ್ ಬಂದಿದ್ದರೆ ಚೆಕ್ ಮಾಡಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಬ್ಯಾಕ್ ಹೋಗಿ ಮತ್ತೆ ಫಸ್ಟಿಂದ ನೋಡಿ, ಅರ್ಥ ಆಗುತ್ತೆ. ನಾನು ಅಲ್ಲಿಗೂ ಹೋಗಿ ಸರ್ವಿಸ್ ಸೆಂಟ್ರಲ್ಲಿ ಕೇಳಿದೆ. ಅವ್ರೇನು ಹೇಳ್ತಾ ಇದ್ದಾರೆ, ಬರ್ತಾಯಿದೆ ಮೈಲೇಜ್ ಬರುತ್ತೆ ಸರ್ ಅಂತ ಹೇಳ್ತಾರೆ. ನಾನು ಸರ್ ಬರ್ತಿಲ್ಲ ಅಂತ ನಾನು ಹೇಳ್ತೀನಿ. ಅವ್ರು ಬರ್ತಾಯಿದೆ ಅಂತ ಹೇಳ್ತಿದ್ದಾರೆ. ಇದು ಪ್ರಾಬ್ಲಮ್ ಆಗಿದ್ದು. ಸೊ ಇದು ಮೈಲೇಜ್ ಇಶ್ಯೂ ಇರೋದು. ಬಟ್ ನೀವು ಟ್ಯಾಂಕ್ ಫುಲ್ ಮಾಡಿಸಿದಾಗ ಕರೆಕ್ಟ್ ಮೈಲೇಜ್ ಕೊಡುತ್ತೆ, ಸರಿನಾ? ಟ್ಯಾಂಕ್ ಫುಲ್ ಮಾಡಿಸಿದಾಗ ಮೈಲೇಜ್ ಚೆನ್ನಾಗಿದೆ. ನೀವು 1 ಲೀಟ್ರ್ ಅಂತ ಹಾಕ್ಸಿದಾಗ 1 ಲೀಟ್ರಲ್ಲಿ 200 ml ಬಿಟ್ಬಿಡಿ, ಇನ್ನು 800 ml ಕ್ಯಾಲ್ಕುಲೇಟ್ ಮಾಡಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಪಲ್ಸರ್ 125 BS6ನ ರಿವ್ಯೂ. ಇದು ನನ್ನ ಓನರ್ಶಿಪ್ ರಿವ್ಯೂ. ನಾನು ಏನು ಫೀಲ್ ಆಗಿದ್ದೀನಿ ಓವರಾಲ್ ಹೇಳ್ಬೇಕಂದ್ರೆ, ಹೌದು ಒಳ್ಳೆ ಬೈಕೆ, ಬಟ್ ನಾಟ್ ಪರ್ಫೆಕ್ಟ್. ನಾನು ಆಗಲೇ ಹೇಳಿದೆ, ನನ್ ಆಫ್ ದಿ ಮಿಷಿನ್ಸ್ ಆರ್ ಪರ್ಫೆಕ್ಟ್. ಓಕೆನಾ? ಯಾವ ಮಿಷಿನ್ಸು ಪ್ರಪಂಚದಲ್ಲಿ ಪರ್ಫೆಕ್ಟ್ ಇಲ್ಲ. ಸೊ ಅದಕ್ಕೆ ಆದಂಥ ಅಡ್ವಾಂಟೇಜಸ್ ಇದೆ, ಅದಕ್ಕೆ ಆದಂಥ ಡಿಸ್ಅಡ್ವಾಂಟೇಜ್ ಸಮೇತ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮಗೆ ಯಾವ ಬೈಕ್ ಬೇಕು, ಏನಕ್ಕೆ ಬೇಕು ಬೈಕ್, ಫಸ್ಟ್ ಆಫ್ ಆಲ್ ಯಾವ ಪರ್ಪಸ್ಸಿಗೆ. ನಿಮಗೆ ಸಿಟಿ ಕಮ್ಯೂಟ್ಸಿಗೆ ಅಂದರೆ ಒಂದು ಸೆಗ್ಮೆಂಟ್ ಆಫ್ ಬೈಕ್ ಇರುತ್ತೆ. ನೀವು ಕ್ರೂಸಿಂಗ್ ಬೇಕು ಅಂದರೆ ಒಂದು ಸೆಗ್ಮೆಂಟ್ ಆಫ್ ಬೈಕ್ ಇರುತ್ತೆ. ಟ್ರಾವೆಲಿಗೆ ಬೇಕಂದರೆ ಒಂದು ಸೆಗ್ಮೆಂಟ್ ಆಫ್ ಬೈಕ್ಸ್ ಇರುತ್ತೆ. ನಿಮಗೆ ಯಾವ ಸೆಗ್ಮೆಂಟ್ ಆಫ್ ಬೈಕ್ಸ್ ಬೇಕು ಅಂತ ಫಸ್ಟ್ ಚೂಸ್ ಮಾಡಿ, ಆಮೇಲೆ ಅದ್ರ ಮೇಲೆ ಹೋಗಿ. ಓಕೆನಾ? ಸುಮ್ಮನೆ ಬ್ಲೈಂಡಲ್ಲಿ ತೊಗೋಬೇಡಿ ಬೈಕ್ಸ್ನ. ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ.